ಬಾವಲಿ ಕಾಯಿಲೆ. ಬಾವಲಿಯಿಂದ ಕಾಯಿಲೆ ಬಂತಾ? ಹೀಗೂ ಉಂಟೆ? ಹೌದು, ಹೀಗೂ ಉಂಟು, ಹೀಗೇ ಇದೆ. ಏನದು? ಬನ್ನಿ ತಿಳ್ಕೊಳ್ಳೋಣ. ನಮಸ್ತೆ ಸ್ನೇಹಿತರೆ, ನಾನು ಅನಿತಾ. ಇವತ್ತು ನನ್ನ ಜೀವನದಲ್ಲಿ ನಡೆದಂತಹ ಒಂದು ತುಂಬ ಕಷ್ಟಕರ ಮತ್ತು ಆ ಘಟನೆಯಿಂದ ನಿಮಗೆಷ್ಟೋ ಉಪಯೋಗನೂ ಆಗ್ಬೋದು, ಅದನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನಿವತ್ತು ಹಕ್ಕಳುಕು ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಹಕ್ಕಳುಕು ಅದು ಒಂದು ಹಕ್ಕಿ ಕಾಯಿಲೆ. ಇದು ಸಾಮಾನ್ಯ ಹಳ್ಳಿಗಳಲ್ಲಿ ವಾಸಿಸ್ತಕ್ಕಂತಹ ಜನತೆಗೆ ಸಾಕಷ್ಟು ಪರಿಚಯ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ನಾನು ಮಾಹಿತಿಯನ್ನು ಕೊಡ್ತೇನೆ, ಆಲಿಸಿ. ಬಹಳ ಉಪಯೋಗ ಆಗುತ್ತೆ ನಿಮಗೂ. 2004ನೇ ಇಸ್ವಿ ಅಂದರೆ 2003ನೇ ಇಸ್ವಿಲಿ ನಾನು ಎರಡನೇ ಮಗುಗೆ ಪ್ರೆಗ್ನೆಂಟ್ ಆಗಿದ್ದೆ. ನನ್ನ ಮಗಳು ಹೊಟ್ಟೆಲಿದ್ಲು. 2004ನೇ ಇಸ್ವಿ ಜುಲೈನಲ್ಲಿ ನನಗೆ ಡೆಲಿವರಿ ಆಯಿತು. ನನಗೆ ಡೆಲಿವರಿಗಿನ ಮುಂಚೆ ಹೆಣ್ಮಗು ಅಂತ ಗೊತ್ತಿರಲಿಲ್ಲ. ನನಗೆ ಹೆಣ್ಣೇ ಬೇಕಿತ್ತು, ಯಾಕೆಂದರೆ ನನಗೀಗಾಗಲೇ ಮಗ ಇದ್ದ. ಸೊ ನನಗೀಗ ಎರಡನೇದು ಹೆಣ್ಮಗು ಬೇಕಿತ್ತು ಅಂತ ತುಂಬ ಆಸೆ ಇತ್ತು. ನಾನು ಡಾಕ್ಟ್ರನ್ನ ಕೇಳಿದಾಗೂ ಸಹ ಆಕೆ ಹೇಳಿದ್ರು, ಅಯ್ಯೋ ಹೆಣ್ಣು ಹುಟ್ಟೋದು ಭಾಳ ಕಷ್ಟ ಮತ್ತು ಅದೃಷ್ಟವಂತರ ಮನೆಯಲ್ಲಿ ಮಾತ್ರ ಹೆಣ್ಮಕ್ಳು ಹುಟ್ಟೋದು. ಇಲ್ಲಿ ಈಗಾಗಲೇ ಸುಮಾರು ವಾರದಿಂದಲೂ ಬರೀ ಗಂಡು ಮಕ್ಕಳುಗಳೇ ಹುಟ್ಟಿದಾರಮ್ಮ ಅಂತ. ತುಂಬಾ ನೋವಾಯಿತು. ಅದು ಎಷ್ಟರ ಮಟ್ಟಿಗೆ ತಲೆಗೋಯ್ತು ಅಂದರೆ, ಹೆರಿಗೆಗೆ ಸೇರ್ಕೊಂಡಿದ್ದೀನಿ, ಸಿಸೇರಿಯನ್ನು. ಏಕೆಂದರೆ ಮೊದಲನೇದು ಸಿಸೇರಿಯನ್ ಆಗಿತ್ತು, ಸೊ ಎರಡನೇದು ಮತ್ತೆ ಸಿಸೇರಿಯನ್ನೇ ಅಂತ ಡೆಫಿನೆಟ್ ಇತ್ತು. ಅಂಥ ಸಂದರ್ಭದಲ್ಲಿ ನನಗೆ ಹೆಣ್ಣು ಬೇಕು ಅಂದಾಗ ಡಾಕ್ಟ್ರು ಮಾತು ಕೇಳಿ ತುಂಬ ನೋವಾಗ್ಬಿಟ್ಟಿತ್ತು. ಅದು ತಲೆನೋವಿಗೆ ತೊಗೊಂಬಿಟ್ಟೆ. ಸರಿ, ಹೆರಿಗೆ ಆಯಿತು. ಹೆರಿಗೆ ಕೊಠಡಿಲಿ ಅನಸ್ತೇಷಿಯನ್ ಡಾಕ್ಟ್ರು ಕಣ್ಮೇಲೆ ಮುಚ್ಚಿದ ಬಟ್ಟೆ ತೆಗೆದು, ಅನಿತಾ ಅನಿತಾ ನೋಡಮ್ಮ ಹೆಣ್ಮಗು, ಅನಿತಾ ನೋಡಮ್ಮ ಹೆಣ್ಮಗು ಅಂದಾಗ, ಅಪ್ಪ, ಅಷ್ಟು ಹೊತ್ತಿನಿಂದ ಹಿಡ್ದಿದ್ದ ಎಲ್ಲ ಸಂಕಟ, ನೋವು, ಭಯ ಎಲ್ಲ ನಿರಾಳವಾದಂತಾಯಿತು. ಅವರು ತೋರಿಸ್ತಿದ್ದ ಆ ಒಂದು ರಕ್ತ ಸಿಕ್ತ ಆ ಮಗುನ ನೋಡಿದೆ, ಹಾಗೆ ಕಣ್ಮುಚ್ಚಿದೆ. ಒಂದು ರೀತಿ ನಿರಾಳತೆ ಆವರಿಸಿತ್ತು. ಇದಕ್ಕೆ ಮುಂಚೆ ಏನೆಲ್ಲ ಆಗಿತ್ತು ಆಪ್ರೇಷನ್ ಥಿಯೇಟ್ರಲ್ಲಿ ಅಂದರೆ, ನಿಮಗೆ ಗೊತ್ತಾ, ಅನಸ್ತೇಷ ಕೊಟ್ಟಾಗ ಆ ಒಂದು ಸೊಂಟದಿಂದ ಕೆಳಗಡೆ ಭಾಗ ಮಾತ್ರ ಮರಗಟ್ಟುತ್ತೆ. ಇನ್ನು ಬೇರೆ ನಮ್ಮ ಬುದ್ಧಿ, ಈ ಮೇಲಿನ ಭಾಗ, ಅದರಲ್ಲಿ ತಲೆ ಎಲ್ಲ ಪ್ರತಿಯೊಂದು ನಮಗೆ ಎಚ್ಚರಿಕೆ ಸ್ಥಿತಿಲೇ ಇರುತ್ತೆ. ಅಲ್ಲಿ ಡಾಕ್ಟ್ರುಗಳು ಅನಸ್ತೇಷಿಯನ್ ತಲೆ ಹತ್ರ ನಿಂತಿದ್ರು ಪ್ರತಿಯೊಂದು ಚೆಕ್ ಮಾಡೋದಕ್ಕೆ. ಅಲ್ಲಿ ಪ್ರೋಸೆಸ್ ನಡೀತಾ ಇತ್ತು. ಹೊಟ್ಟೆ ಕೊಯ್ದರು, ಮಗುನ ಆದರೆ ಮಗು ಈಚೆ ಬರ್ತಿಲ್ಲ ಅನಿಸುತ್ತೆ. ಅವ್ರವ್ರು ಮಾತಾಡ್ತಿದ್ರು, ಎಲ್ಲ ನನಗೆ ಅರಿವಾಗ್ತಿತ್ತು. ಪುಷ್ ಪುಷ್ ಅಂತಿದ್ರು. ಇನ್ಯಾರೋ ಒಬ್ಬರು ಡಾಕ್ಟ್ರು ಈ ಸೈಡಿಂದ ಪುಷ್ ಮಾಡ್ತಾಯಿದ್ರು. ಮಗು ಸಿಕ್ಕಾಕೊಂಡಿದ್ದು, ಏನಾಗಿತ್ತು ಗೊತ್ತಿಲ್ಲ. ಹೊಟ್ಟಲ್ಲಿ ಪುಷ್ ಪುಷ್ ಅಂತ ಹೇಳಿದ್ರು. ನನಗೆ ತೋರಿಸಿದ್ರು ಹೆಣ್ಮಗು ಅಂತ. ಅಲ್ಲಿಗೆ ಇದಿಷ್ಟು ಪ್ರೋಸೆಸ್ ಆಗಿತ್ತು, ಇದಿಷ್ಟು ನನ್ನ ಅರಿವಿಗೆ ಬಂದಿತ್ತು. ನಂತರ ನನ್ನನ್ನು ಕರ್ಕೊಂಬಂದು ವಾರ್ಡ್ಗೆ ಹಾಕಿದ್ರು. ಸರಿ, ಇಲ್ಲಿ ವಾರ್ಡಲ್ಲಿ ನನ್ನ ಪಕ್ಕನೇ ಇನ್ನೊಬ್ಬಳು ಲೇಡಿ, ಆಕೆಗೂ ಆಗ್ತಾನೆ ಸಿಸೇರಿಯನ್ನೇ ಮಗು ಆಗಿತ್ತು. ಆದರೂ ಆಕೆ ತುಂಬ ನೋವು ಅನುಭವಿಸ್ಕೊಂಡು ನರ್ಸನ್ನು ಪ್ರತಿ ನಿಮಿಷಕ್ಕೊಂದ್ಸಲಿ ಕರಿತಾನೆ ಇದ್ದರು. ಆಕೆ ಬಂದು ಬೈಯೋಳು, ಇವ್ರಿಗೂ ನೋಡು ಅದೇ ಸಿಸೇರಿಯನ್ ಆಗಿದೆ, ಅವ್ರಿಗೂ ಒಳಗಡೆ ನೋವಿದೆ, ಹೇಗೆ ಮಲಗಿದೆ ಅಂತ. ನಿಜ ಕೇಳಿದ್ದು, ಆಕೆಗೆ ಪಕ್ಕದ ಆಕೆಗೆ ಎಷ್ಟು ನೋವಿತ್ತು ಅಷ್ಟೇ ಹೊಟ್ಟೆ ನೋವು ನನಗೂ ಇತ್ತು. ಯಾಕೋ ಗೊತ್ತಿಲ್ಲ, ಮೊದಲನೇ ಸಿಸೇರಿಯನ್ ನನ್ನ ಮಗ ಹುಟ್ಟಿದಾಗ, ಅದು 6 ವರ್ಷದ ನಂತರ ಆ ಥರ ಎಲ್ಲ ನನಗಾಗಿರಲಿಲ್ಲ. ನಾನು ಆಗ ಕನಕಪುರ ಊರಲ್ಲಿ ಮಾಡಿಸಿದ್ದು, ಅಮ್ಮನ ಮನೇಲಿ. ಈ ಸತಿ ನಾವು ನಮ್ಮ ತುಮಕೂರಲ್ಲೇ ಮಾಡಿಸಿದ್ದು. ಯಾಕೇನು ಗೊತ್ತಿಲ್ಲ, ಅಥವಾ ನಾನು ತುಂಬ ಟೆನ್ಸ್ ಆಗಿದ್ದಕ್ಕೋ, ಹೆಣ್ಣಾಗುತ್ತೋ ಅಥವಾ ಗಂಡೇ ಹುಟ್ಬಿಟ್ರೆ ಅನ್ನೋದಕ್ಕೋ, ಹೊಟ್ಟೆ ಎಲ್ಲ ಭಯಂಕರ ನೋವು. ಅದನ್ನು ಈಗ ನನಗೆ ಹೇಳ್ಕೊಳ್ಳಿಕ್ಕೂ ಆಗ್ತಿಲ್ಲ, ಅಷ್ಟರ ಮಟ್ಟಿಗೆ ನೋವು. ಆದರೆ ಸತ್ತ ಹೆಣದ ರೀತಿಲಿ ಮಲಗಿದ್ದೆ. ಅದೇ ಪಕ್ಕದಾಕೆ ಪಾಪ ನೋವು ನೋವು ತಡೆಯೋಕ್ಕಾಗದೆ ಕಿರ್ಚೋಳು. ಅವಳು ನರ್ಸ್ ಬಂದು ಬೈಯೋಳು. ಅಲ್ಲೇನಾಗಿತ್ತು ಅಂದರೆ, ಆಕೆಗೂ ಹೆಣ್ಮಗು ಬೇಕಿತ್ತಂತೆ. ಮೊದಲು ಗಂಡಿತ್ತು, ಆದರೆ ಮತ್ತೆ ಎರಡನೇದು ಗಂಡು ಹುಟ್ಟಿತ್ತು. ಅಯ್ಯೋ ನೀವು ಅದೃಷ್ಟವಂತರು, ನಿಮಗೆ ಹೆಣ್ಣು ಹುಟ್ಟಿತ್ತು ಅಂತ ಆಕೆ ಹೇಳಿದ್ಲು. ತುಂಬ ಖುಷಿಯಾಯಿತು. ಸರಿ, ಎಲ್ಲ ನೋವು ಇದು ಮುಗೀತು. 11ನೇ ದಿನ ಸೂತಕ ಕಳ್ಕೊಂಡು ಮುದ್ದಾದ ಮಗಳು ಹುಟ್ಟಿದ್ಲು ಅನ್ನೋದು ಒಂದು
ನಮ್ಮ ತಾಯಿ ನನಗೆ ಊರಲ್ಲೇ ಅಂದರೆ ತುಮಕೂರಲ್ಲೇ ಬಂದಿದ್ದರು. ಬಾಣಂತನ ನಡೀತಿತ್ತು, ಮಗ ಶಾಲೆಗೆ ಹೋಗ್ತಿದ್ದ, ಎಲ್ಲ ನಡೀತಿತ್ತು. 1 ತಿಂಗಳಾಯಿತು, 2 ತಿಂಗಳಾಯಿತು, ಮಗು ಒಂದು ತೂಕ ಹೆಚ್ಚಲೇ ಇಲ್ಲ. ನನ್ನಲ್ಲಿ ಹಾಲು ಸಹ ಇತ್ತು, ಹಾಲು ಚೆನ್ನಾಗಿ ಬರ್ತಿತ್ತು, ಕುಡಿಸ್ತಿದ್ದೆ. ಮತ್ತು ತುಂಬ ಅಳೋದು ಮಗು, ಇಡೀ ರಾತ್ರಿ ಅಳೋದು. ನಾನು ನಮ್ಮಮ್ಮ ಈ ಒಂದು ಜೋಲಿ ಥರ ಒಂದು ಬೆಡ್ಶೀಟ್ಗೆ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಮುಚ್ಚಿ ಎಷ್ಟು ತೂಗಿದ್ರೂ ತುಂಬ ತುಂಬ ಅಳ್ತಾನೆ ಇರೋದು. ಎಷ್ಟೋ ಹೊತ್ಮೇಲೆ ಕೈಯೆಲ್ಲ ನೋವಾಗ್ಬಿಟ್ಟು ಇಬ್ಬರು ಮೆಲ್ಲಗೆ ತೆಗೆದ್ಬಿಟ್ಟು ಆ ಜೋಳಿಗೆ ನೋಡಿದ್ರೆ ಸಾಕೋದು, ಬಿಟ್ಕೊಂಡು ಬಿಟ್ಟ ಹಾಗೆ ನಮ್ಮನ್ನೇ ನೋಡೋದು. ಹೀಗೆ ಸಾಕಾಗೋದು. ಮತ್ತು ಒಬ್ಬರು ತಪ್ಪು ಒಬ್ಬರು ಎತ್ಕೊಂಡು ಕೈಯಲ್ಲಿ ಮಲಗಿಸೋಕ್ಕೆ ಪ್ರಯತ್ನ ಪಡ್ತಿದ್ವಿ. ಇಲ್ಲ, ಅಳು ಅಳು ಅಳು, ಎಷ್ಟೇ ಕುಡಿಸಿದ್ರು ತೂಕನೇ ಹೆಚ್ಚಲಿಲ್ಲ. ಇದು 1 ತಿಂಗಳಾಯ್ತು, 2 ತಿಂಗಳು ಡಾಕ್ಟ್ರ್ ಹತ್ರ ಹೋಗ್ತಾನೆ ಇದ್ವಿ. ಅವರು ವೆಯ್ಟ್ನ ನೋಡ್ತಾ ನೋಡ್ತಾ ಅವ್ರಿಗೂ ಅನುಮಾನ ಬಂತು. ಯಾಕೆ ಮಗು 2.5 ತಿಂಗಳಾದ್ರೂ ಹುಟ್ಟಿದಾಗ 2.25 kg ಇತ್ತು, ಅಷ್ಟೇ ಇತ್ತು, ನಂಬ್ತಿರೋ ಇಲ್ವೋ ಅಷ್ಟೇ ಇತ್ತು 2.5 ತಿಂಗಳು ನಂತರ ಸಹ. ತುಂಬ ಗಾಬರಿ ಆಯಿತು. ಹಾಲಿಲ್ವಾ ಅಂತ, ಎಲ್ಲ ಇದೆ ಅಂತ ಡಾಕ್ಟ್ರಿಗೇ ಪಾಪ, ಡಾಕ್ಟರ್ ಮಧು ಅಂತ ಒಳ್ಳೆ ಚೈಲ್ಡ್ ಸ್ಪೆಷಲಿಸ್ಟ್, ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವರು. ಅವ್ರಿಗೂ ತುಂಬಾ ನೋವಾಯಿತು. ಸರಿ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಎಷ್ಟೋ ಟ್ರೀಟ್ಮೆಂಟ್, ಕಡೆಗೆ ಕಾಲಿಗೆ ಒಂದು ಇದು ಚುಚ್ಚಿಬಿಟ್ಟು ನೀವು ಅದು ತುಂಬ ದೂರ ಇತ್ತು ನಮ್ಮ ಮನೆಯಿಂದ ಅವ್ರ ಕ್ಲಿನಿಕ್ಕು. ಸೊ ಡೈಲಿ ಇದಕ್ಕೆ ಇಂಜೆಕ್ಷನ್ ಹಾಕ್ಸಿ ನೋಡೋಣ, ಮಗುಗೆ ಇದಾಗ್ಬೋದು, ತೂಕ ಹೆಚ್ಚಬೋದು. ಆದರೆ ನಮ್ಮ ಮನೆ ಹತ್ರ ಇಲ್ಲಿಗೆ ಬರೋಲ್ಲ, ನಿಮ್ಮ ಮನೆ ಹತ್ರನೇ ಇರ್ತಕ್ಕಂಥ ಯಾರಾದ್ರು ಡಾಕ್ಟ್ರ್ ಹತ್ರ ಹಾಕಿಸ್ಕೊಳ್ಳಿ ಅಂತೇಳಿ ಒಂದು ಇದು ಮಾಡಿ ಬಿಟ್ಟರು ಮಗುಗೆ. ನಿಜವಾಗೂ ಇಷ್ಟೆಲ್ಲ ನೋವು ಅನುಭವಿಸಿದ್ಲು ನನ್ನ ಮಗಳು ಅಂತ ಈಗ ನೆನೆಸ್ಕೊಂಡ್ರು ಕಣ್ಣಲ್ಲಿ ನೀರು ಬರುತ್ತೆ. ಸರಿ, ಅದ್ರ ಮೂಲಕ ಪ್ರತಿದಿನ ಮನೆ ಹತ್ರ ಡಾಕ್ಟ್ರ್ ಹತ್ರ ಅದೆಷ್ಟೋ ದುಡ್ಡು ಕೊಟ್ಟು ಇಂಜೆಕ್ಷನ್ ತೊಗೊಂಡು ಹಾಕಿಸ್ತಿದ್ವಿ. ಇದು 1 ತಿಂಗಳಾಯ್ತು, ಆದರೂ ಯಾವುದೇ ರೀತಿಯ ತೂಕದಲ್ಲಿ ವ್ಯತ್ಯಾಸ ಆಗಲೇ ಇಲ್ಲ. ಮಗು ಹೇಗಿತ್ತೋ ಹಾಗೇ ಇತ್ತು, ಮೂಳೆ ಎಲ್ಲ ಬಿಟ್ಕೊಂಡು. ನಮಗಿದ್ರು ಏನು ಅನ್ನೋದೇ ಗೊತ್ತಾಗಲ್ಲ. ಕಡೆಗೆ ಇಲ್ಲ, ನಮಗೆ ಡಾಕ್ಟ್ರೇ ಕೈ ಚೆಲ್ಬಿಟ್ರು. ಹೌದು, ನನಗೆ ಅವರೇ ಬೇಸರ ಮಾಡ್ಕೊಂಬಿಟ್ರು. ಇಲ್ಲ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಇದಕ್ಕೆ ಕಾರಣ ಏನು ಅಂತ. ನಾನು ಆ ಸಂದರ್ಭದಲ್ಲಿ ಗೂಗಲ್ನೆಲ್ಲ ಸರ್ಚ್ ಮಾಡಿದ್ದೆ. ದೇಹದಲ್ಲಿ ತುಂಬ ಚಳಿ ಅಥವಾ ಬೆಚ್ಚಗಿನ ಬಟ್ಟೆಗಳು ಹಾಕಬೇಕು, ಇಲ್ಲ ಆಗ ಮಗು ತೂಕ ಹೆಚ್ಚುತ್ತೆ ಅಂತ ಎಷ್ಟು ಬೆಚ್ಚಗಿಡ್ತಿದ್ವಿ. ಆದರೆ ಏನು ರೀಸನ್ ಅಂತಲೇ ಗೊತ್ತಾಗಲಿಲ್ಲ. ಇದಕ್ಕೆ ಇಂಗ್ಲೀಷ್ ಮೆಡಿಸನ್ ಏನು ಅನ್ನೋದು ಡಾಕ್ಟ್ರಿಗೆ ಗೊತ್ತಾಗಲಿಲ್ಲ. ಕಡೆಗೆ ನಾವು ಊರಿಗೆ ಹೋಗಲೇಬೇಕು, ಇದೇನೋ ಬೇರೆ ಥರ, ಊರಲ್ಲಿ ನೋಡೋಣ ಅಂದ್ಬಿಟ್ಟು ನಿರ್ಧಾರ ಮಾಡಿದ್ವಿ. ನಾಳೆ ಊರಿಗೆ ಹೊರಡಬೇಕು ಅಂತ ನಿರ್ಧಾರ ಆಗಿತ್ತು. ಹಿಂದಿನ ರಾತ್ರಿ ನಾನು ನಮ್ಮಮ್ಮ ತುಂಬ ಹತ್ವಿ. ಅಮ್ಮ, ನಾನು ಕಳ್ಕೊಂಬಿಡ್ತೀನೇನೋ, ಆಸೆಪಟ್ಟು ಹೆಣ್ಮಗು ಬೇಕು ಅಂತ ಹೆತ್ತೆ, ಇವಳನ್ನೆಲ್ಲಿ ಕಳ್ಕೊಂಬಿಡ್ತೀನಮ್ಮ ಅಂತ ನಾನು ತುಂಬ ಅತ್ತೆ. ನಮ್ಮಮ್ಮನೂ ನನ್ನ ಜೊತೆಗೆ ಹತ್ತರು. ಸರಿ, ಮಾರನೇ ದಿನ ಊರಿಗೆ ಹೊರಟ್ವಿ. ಊರಿಗೆ ಹೊರಟ್ಮೇಲೆ ಅಲ್ಲಿ ಅಕ್ಕಪಕ್ಕದವರೆಲ್ಲ ಬಂದು ನೋಡಿದ್ರು. ನಿಧಾನಕ್ಕೆ ಸಾಕಷ್ಟು ಜನ ಗೊತ್ತಲ್ಲ ಊರಲ್ಲಿ, ಬಂದು ಬಂದು ನೋಡಿದಾಗ ಒಬ್ಬೊಬ್ರು ಒಂದೊಂದು ಹೇಳೋಕ್ಕೆ ಶುರು ಮಾಡ್ರು. ಆಗ ಒಬ್ರು ಹೇಳಿದ್ರು, ಇಲ್ಲ, ಇದ್ರ ಹೆಸರು ಅಕ್ಕಳ್ಕು, ಮಗುವಿಗೆ ಅಕ್ಕಳ್ಕಾಗಿದೆ, ನೀವೀಗ ಇದಕ್ಕೆ ಒಂದು ಹಸ್ರೌಷಧಿ ಅವೆಲ್ಲ ಮಾಡಲೇಬೇಕು, ಅಕ್ಕಿನ ತಂದು ಅಂತ ಏನೇನೋ ಹೇಳಿದ್ರು. ನಿಜವಾಗೂ ಗಾಬರಿ ಆಯಿತು ಕೇಳಿಬಿಟ್ಟು. ಸರಿ, ಈಗ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಫಸ್ಟ್ ಅಕ್ಕಿನ ತರಬೇಕು. ಯಾವ್ದು ಅಕ್ಕಿ? ಅಕ್ಕಳ್ಕು ಅಂದರೆ ಅದು ಬಾವಲಿ ಕಾಯಿಲೆ. ಬಾವಲಿ ಕಾಯಿಲೆ ಹೇಗೆ, ಬಾವಲಿ ಹೇಗೆ ಬಂತು, ಏನು ಎಲ್ಲ ಕುತೂಹಲ ಇದೆ ಅಲ್ವೇ ಸ್ನೇಹಿತರೆ? ಈ ಎಲ್ಲ ಕುತೂಹಲಗಳನ್ನ ಅದು ನಾನು ಉತ್ತರ ಹೇಳ್ತೀನಿ. ಸರಿ, ಅದು ಏನಾಗಿತ್ತು ಅಂದರೆ, ಆ ಒಂದು ಈಗ ಅಕ್ಕಿನ ತರಬೇಕು, ಅದೆಲ್ಲಿಂದ ತರೋದು ಅಂತ. ಕಡೆಗೆ ಅದೆಲ್ಲೋ ಪ್ರಯತ್ನ ಪಟ್ಟು ಹೇಗೋ ಮಾಡಿ ಅಕ್ಕಿನ ತಂದು, ನಮ್ಮಲ್ಲಿ ಒಬ್ಬರು ಚಿಕ್ಕಮ್ಮ ಅಂತಿರೋರು ಈ ಹರಳೆಣ್ಣೆ ಮಾಡ್ತಾಯಿದ್ರು, ತಯಾರಿಸ್ತಿರೋ ಹರಳುಗಳಿಂದ. ಅವ್ರಿಗೆ ನಾವು ಅಕ್ಕಿನ ತಂದು ಕೊಟ್ವಿ. ಅವರು ಅದನ್ನು ಎಣ್ಣೆಲಿ ಹಾಕಿ ಕುದಿಸಿ, ಆ ಅಕ್ಕಿ ಕುದಿಸಿದ ಎಣ್ಣೆನ ಸೋಸಿ ಇಟ್ಕೊಂಡು ನಮ್ಮ ಈಗ ಔಷಧಿ ಶುರುವಾಯಿತು. ಪ್ರತಿದಿನ ಚಿಕ್ಕಮ್ಮ ಬರೋರು, ಮಗುಗೆ ಬಾತ್ರೂಮಲ್ಲೇ ಎಣ್ಣೆ ಹಚ್ಚಿ ಎಲ್ಲ ಸ್ವಲ್ಪ ಬಾಯಿಗೂ ಕುಡಿಸಿ ಇದು ಮಾಡೋರು. ಅವರಲ್ಲಿ ಕುಡಿಸ್ತಿದ್ದಂಗೆ ಅವಳು ಕಕ್ಕಸ್ ಮಾಡೋವಳು. ಆ ಮಲ ಯಾವ ಬಣ್ಣ ಇತ್ತು ಅಂದರೆ ನಂಬ್ತಿರಲ್ಲ, ಕಪ್ಪು ಬಣ್ಣದ ಮಲ ಬರ್ತಿತ್ತು. ಅದು ಮನುಷ್ಯರ ಮಲ ಅಲ್ಲವೇ ಅಲ್ಲ, ಆ ಮಲದ ಬಣ್ಣ ಕಪ್ಪಿರ್ತಿತ್ತು.
ಇದು ಪ್ರತಿದಿನ ನಡೀತಾ ಹೋಯಿತು. ಹೀಗೆ ಎಣ್ಣೆ ಹಚ್ಚಿ ಅಕ್ಕಿ ಅದು ಎಣ್ಣೆ ಹಚ್ಚಿ ಮಾಡ್ತಾ ಮಾಡ್ತಾ ಒಂದು ತಿಂಗಳಾಗೋ ಹತ್ತತ್ರದಲ್ಲೇ ಎಷ್ಟೋ ಮಟ್ಟಿಗೆ ಆ ಮಲದ ಬಣ್ಣ ಸ್ವಲ್ಪ ತಿಳಿ ಆಗ್ತಾ ಬಂತು. ಅವಳಲ್ಲೂ ಒಂದು ಸ್ವಲ್ಪ ತೂಕ ಹೆಚ್ಚುತ್ತಾ ಬಂತು. ಹೀಗೆ ಒಂದು ಹೆಚ್ಚು ಕಮ್ಮಿ 3 ರಿಂದ 4 ತಿಂಗಳು ಮಾಡ್ತಾ ಮಾಡ್ತಾ ನಾವೊಂದು 3 ತಿಂಗಳು ಮಗುನ ಎತ್ಕೊಂಡು ಹೋದವರು ಅಂದ್ಕೊಳ್ಳಿ. ಅವಳು 6-7 ತಿಂಗಳಷ್ಟೊತ್ತಿಗೆ ನೋಡಿದ ಜನ ಮೊದಲೆಲ್ಲ ಅವಳನ್ನ ನೋಡಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ, ನಾವು ಎತ್ಕೊಳ್ಳಲ್ಲ ಅಂತ ಭಯ ಪಡೋರು. ಆ ಮಟ್ಟಕ್ಕಿತ್ತಲ ಮಗು ಮೂಳೆ ಬಿಟ್ಕೊಂಡು. ಆಮೇಲೆ ಇನ್ನೊಂದು ಈ ಬಾವಲಿ ಕಾಯಿಲೆಯಲ್ಲಿ ಅಕ್ಕಳ್ಕಲ್ಲಿ ಮಗು ಕಾಲ ಮೇಲೆ ಕಾಲು ಹಾಕ್ಕೊಳ್ಳುತ್ತೆ. ಈ ಬಾವಲಿಗಳು ಗೊತ್ತಲ್ಲ, ಕಾಲ ಮೇಲೆ ಕಾಲು ಹಾಕೋತಾವ ಹಾಗೆ ಎದೆಗೂಡೆಲ್ಲ ಬಿಟ್ಕೊಂಡು ಕಣ್ಣು ಬಿಟ್ಟರೆ ಒಳ್ಳೆ ಬಾವಲಿನೇ ಇದ್ದಿದ್ದು. ಅಬ್ಬಾ, ಈಗೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಮೈಯೆಲ್ಲ ನಡುಗುತ್ತೆ. ಆದ್ರಿಂದಲೇ ಅಲ್ವೇ ಎಷ್ಟೋ ಜನ ಹೇಳೋದು ಬಾಣಂತಿದು ಮಗು ಬಟ್ಟೆಗಳನ್ನ ಹೊರಗಡೆ ಬಿಸಿಲಲ್ಲಿ ಒಣಗಾಕಿದ್ರೆ ಸಂಜೆ ಪಕ್ಷಿಗಳು ಹೋಗೋ ಟೈಮ್ಗಿಂತ ಮುಂಚೆ ಎತ್ಕೋಬೇಕು ಅಂತ. ಯಾಕೆಂದರೆ ಪಕ್ಷಿಗಳಲ್ಲಿ ಬಾವಲಿಗಳು ಓಡಾಡ್ತಿರ್ತವೆ, ಅದು ನೆರಳು ಆ ಬಟ್ಟೆ ಮೇಲೆ ಬಿದ್ದರೂ ಸಹ ಮಗುಗೆ ಅಕ್ಕಳ್ಕು ಬರೋ ಸಾಧ್ಯತೆ ಇದೆ ಅಂತಾರೆ. ಅಷ್ಟು ಡೇಂಜರಸ್ ಈ ಬಾವಲಿ ಬ್ಯಾಟ್. ಸೊ ನಾನು ಏನು ತಪ್ಪು ಮಾಡಿದ್ದೆ ಅಂದರೆ ಸ್ನೇಹಿತರೆ, ನಾನು ಬಸ್ರಿಲಿ ಅಮ್ಮನ ಮನೆಗೆ ಹೋಗಿದ್ದೆ. ಆಗ ಸಂಜೆ ಹೊತ್ತು ವಾಕ್ ಹೋಗ್ತಿದ್ದೆ. ನಮ್ಮ ಮನೆ ಹತ್ರ ದೂರದಲ್ಲಿ ಒಂದು ಮುನ್ಸಿಪಲ್ ಹೈಸ್ಕೂಲ್ ಪಾರ್ಕ್, ಅಲ್ಲಿ ವಾಕ್ ಮಾಡಿಬಿಟ್ಟು ಏನು ಮಾಡಿದೆ, ಸಾಕಾಗೋದಲ್ಲ ಒಂದು ಮರದ ಕೆಳಗೆ ಕೂತ್ಕೊತಿದ್ದೆ. ಎಷ್ಟೊತ್ತಲ್ಲಿ ಸಂಜೆ 5:30-6 ಗಂಟೆಯಲ್ಲಿ ವಾಕ್ ಮಾಡಿ ಕೂತ್ಕೊತಿದ್ದೆ. ಅದು ಗೊತ್ತಲ್ಲ, ಸಂಜೆ ಸೂರ್ಯ ಮುಳುಗಿದ ಸಮಯ, ಅಲ್ಲಿ ಪಕ್ಷಿಗಳ ಹಾರಾಡೋ ಸಮಯ, ಎಲ್ಲ ಪಕ್ಷಿಗಳು ಗೂಡನ್ನು ಸೇರೋ ಸಮಯ. ಬಹುಶಃ ಆಗ ಬಾವಲಿಗಳು ಬಂದು ಆ ಮರದ ಮೇಲೆ ಕೂತ್ಕೊತಿದ್ವು. ಯಾವುದೂ ನನಗೆ ಅರಿವಿಗೆ ಬರಲಿಲ್ಲ, ನಮ್ಮ ಮನೆಗೂ ಯಾರಿಗೂ ಗೊತ್ತಾಗಲಿಲ್ಲ. ಇಂಥ ಒಂದು ದೊಡ್ಡ ತಪ್ಪನ್ನು ನಾನು ಮಾಡಿದ್ದೆ ಅಂತ ಆ ನಂತರ ಗೊತ್ತಾಯಿತು. ಅಲ್ಲಿ ನನಗೆ ಬಾವಲಿದು ಹೊಡೆದಿದೆ, ನನ್ನ ಗರ್ಭಕ್ಕೆ ಹೊಡೆದಿದೆ ನೋಡಿ. ಗರ್ಭದೊಳಗಡೆ ಇರೋ ಮಗುಗೇನೆ ಎಫೆಕ್ಟ್ ಆಗಿದೆ. ಎಷ್ಟು ಡೇಂಜರಸ್ ಅಲ್ವಾ ಬಾವಲಿಗಳು. ಆ ರೀತಿ ಅಕ್ಷರಶಃ ಬಾವಲಿ ರೀತಿಲೇ ನನ್ನ ಮಗಳು ಹುಟ್ಟುಬಿಟ್ಟಿದ್ಲು. ಅವಳನ್ನ ನಾನು 7-8 ತಿಂಗಳಾಗೋವರೆಗೂ ಈ ರೀತಿಯ ಚಿಕ್ಕಮ್ಮವರು ಅಕ್ಕಿ ಬೇಯಿಸಿದ ಎಣ್ಣೆನ ಮಾಡಿ ಮಾಡಿ ಇದಿಷ್ಟರಲ್ಲೇ ಅವಳು ಬೆಳವಣಿಗೆ ಕಾಣಲಿಲ್ಲ. ಇದ್ರ ಜೊತೆಗೆ ನಮ್ಮ ದೂರದ ನೆಂಟರು ಒಂದು ಹಳ್ಳಿಯಿಂದ ಒಂದು ಹಸ್ರೌಷಧಿ ಅಂತ ತಂದುಕೊಟ್ರು. ಆ ಹಸ್ರೌಷಧಿನೂ ಸಹ ತಿನ್ನಿಸ್ತಾ ಬಂದ್ವಿ. ಇದೆಲ್ಲದರ ಪರಿಣಾಮವಾಗಿ ನನ್ನ ಮಗಳು ಮತ್ತೆ ತೂಕನ ಹೆಚ್ಚಿಸ್ಕೊತಾ ಹೋದ್ಲು, ಮನುಷ್ಯ ಆದಳು. ನಿಜ ಹೇಳಬೇಕಂದ್ರೆ ಪಕ್ಷಿಯಾಗಿ ಹೊಟ್ಟೆಲಿ ಹುಟ್ಟಿದ್ದವಳು ಮತ್ತೆ ಮನುಷ್ಯ ಆದಳು. ಅವಳು 8-9 ತಿಂಗಳಲ್ಲಿ ನೋಡುವಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಇದೇ ಮಗುನ ಅಕ್ಕಳ್ಕಾಗಿದ್ದಿದ್ದು, ಈಗ ನಾವು ಎತ್ಕೊತೀವಿ ಅಂತ ಎಲ್ಲ ಅವಳನ್ನ ಎತ್ಕೊಳ್ಳೋರು, ಖುಷಿ ಪಡೋದು. ಆಗ ಅದು ನಿಜ ರೂಪದಲ್ಲಿ ಮನುಷ್ಯಾಗಿ ನನಗೆ ದೊರಕಿದ್ಲು, ಒಂದು ರೀತಿಲಿ ಪುನರ್ಜನ್ಮ ಪಡೆದ್ಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅಷ್ಟೇ ಸ್ನೇಹಿತರೆ, ಯಾರಾದರೂ ನಿಮ್ಮಲ್ಲಿ ಈ ರೀತಿ ಒಂದು ಬಸ್ರೀರಿದ್ರೆ ಮನೇಲಿ ದಯವಿಟ್ಟು ಸಂಜೆ ಹೊತ್ತು, ಅದರಲ್ಲೂ ಮರಗಳ ಹತ್ರ ಎಲ್ಲೂ ವಾಕ್ ಮಾಡೋದಕ್ಕೆ ಬಿಡಬೇಡಿ. ಪಕ್ಷಿ ಬರೋದಕ್ಕಿಂತ ಮುಂಚೆನೇ ಅಥವಾ ಮನೆ ಹತ್ರನೇ ವಾಕ್ ಮಾಡಲಿ. ಮತ್ತು ಮಗುವಿನ ಪುಟ್ಟ ಮಕ್ಕಳು ಬಟ್ಟೆಗಳನ್ನ ಪಕ್ಷಿಗಳು ಓಡಾಡೋಕ್ಕಿಂತ ಸಂಜೆ ಆಗೋದಕ್ಕೆ ಮುಂಚೆನೇ ಒಣಗಿಸಿ ಎತ್ತಿಟ್ಕೊಂಬಿಡಿ ಮನೆ ಒಳಗಡೆ, ಇಲ್ಲ ಮನೆ ಒಳಗಡೆನೇ ಒಣಗಾಕ್ಕೊಳ್ಳಿ. ಇವೆಲ್ಲ ನನ್ನ ಅನುಭವದ ಮೂಸೆಯಿಂದ ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಇದು ತುಂಬ ಉಪಯೋಗಕ್ಕೆ ಬರುತ್ತೆ ಅನ್ಕೋತೀನಿ. ಅಕ್ಕಳಕ್ಕೂ ಬಾವಲಿ ಕಾಯಿಲೆ ತುಂಬ ಡೇಂಜರು ಜನಗಳೇ. ಅದು ಮಗು ಎಷ್ಟು ಅಳುತ್ತೆ ಅಂದರೆ ನಿಜವಾಗೂ ಪಾಪ ಎಷ್ಟು ಹೊಟ್ಟೆ ತುಂಬಿಲ್ವೇನೋ ಅಂತ ತಾಯಿ ಕುಡಿಸ್ತಾನೇ ಇರಬೇಕು. ಆದರೆ ಅದು ಅಳ್ತಾನೇ ಇರುತ್ತೆ, ನಿದ್ದೆನೂ ಮಾಡಲ್ಲ, ನಮಗೂ ನಿದ್ದೆ ಇಲ್ಲ, ತುಂಬ ಕಷ್ಟ ಅನುಭವಿಸುತ್ತೆ ಸ್ನೇಹಿತರೆ. ದಯವಿಟ್ಟು ನೀವು ಯಾರೂ ಈ ತಪ್ಪನ್ನು ಮಾಡಬೇಡಿ. ಈ ಅಕ್ಕಳಕ್ಕಿಂತ ನಿಮ್ಮನ್ನು, ನಿಮ್ಮ ಮಗುಗಳನ್ನ ರಕ್ಷಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಿಮಗೆ ತುಂಬ ಉಪಯುಕ್ತ ಮಾಹಿತಿ ಅಂದ್ಕೊತೀನಿ. ಯಾರಿಗಾದ್ರೂ ಉಪಯೋಗ ಆದರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ನಿಮ್ಮಲ್ಲೂ ಯಾರಿಗಾದ್ರೂ ಹೀಗಾಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ನನ್ನೊಂದಿಗೆ ಹಂಚ್ಕೊಳ್ಳಿ. ನನಗೂ ಖುಷಿಯಾಗುತ್ತೆ ವಿಡಿಯೋ ಮಾಡೋದಕ್ಕೋಸ್ಕರ. ನಾನು ಅನಿತಾ, ನಮಸ್ತೆ.